ರಾತ್ರಿ ಕಳೆದು ಬೆಳಗಾಗೋದ್ರಲ್ಲೇ ಕೆರೆ ತುಂಬಿ ಧುಮ್ಮಿಕ್ಕಿತ್ತು. ಕೋಡಿ ಬಿದ್ದು ಬೋರ್ ಗರೆದಿತ್ತು. ಅದೇ ನೀರು ಮನೆ ಮನೆಗೂ ನುಗ್ಗಿ ದೊಡ್ಡ ಅವಾಂತರವಾಗಿದೆ. ಮತ್ತೊಂದೆಡೆ ವರುಣಾರ್ಭಟಕ್ಕೆ ರೈತರ ಬೆಳೆಗಳೆಲ್ಲ ನೀರು ಪಾಲಾಗಿವೆ. ಅಷ್ಟಕ್ಕೂ ರಾಜ್ಯದ ಉದ್ದಗಲಕ್ಕೂ ಕಂಡಿರೋ ಮಳೆ ಅವಾಂತರದ ದೃಶ್ಯಗಳು ಇಲ್ಲಿವೆ. ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಜೊತೆಗೆ ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು. ಬೀದಿ ಬೀದಿಯಲ್ಲೂ ನೀರು, ಮನೆ ಅಂಗಡಿಗೂ ಹೊಕ್ಕ ಜಲರಾಶಿ. ಇಡೀ ಊರನ್ನೇ ನೀರು ಆವರಿಸಿ ಜನರ ನೆಮ್ಮದಿ ಕೆಡಿಸಿದೆ. ಬೆಳೆಗಳನ್ನ ಮುಳುಗಿಸಿ ರೈತರನ್ನ ಕಂಗಾಲಾಗಿಸಿದೆ. ಅಷ್ಟೇ ಅಲ್ಲ, ರಸ್ತೆ ಸೇತುವೆ ಎಲ್ಲವನ್ನೂ ಮುಳುಗಿಸಿ ಹತ್ತಾರು ಅವಾಂತರಗಳನ್ನೇ ಸೃಷ್ಟಿಸಿದಾನೆ ಮಳೆರಾಯ. ಮಳೆ ಅಬ್ಬರಕ್ಕೆ ಕೋಡಿ ಬಿದ್ದ ಕೆರೆ, ಮನೆ ಮನೆಗೂ ನುಗ್ಗಿದ ನೀರು. ಮಾಯದಂಥ ಮಳೆಯೇ ಬಂದಿತು. ಅದೇ ಮಳೆಗೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಕೊಪ್ಪ ಗ್ರಾಮದ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಕೋಡಿಯಲ್ಲಿ ಹರಿತಿರೋ ನೀರು ಕಚವಿ ಗ್ರಾಮಕ್ಕೆ ನುಗ್ಗಿದ್ದು ಬೀದಿಯಲ್ಲಿ ಕಾಲುವೆಯಂತೆ ನೀರು ಹರಿತಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿದ್ದು ರಾತ್ರಿ ಇಡೀ ಜನ ನೀರು ಹೊರ ಹಾಕೋದ್ರಲ್ಲೇ ಸುಸ್ತಾಗಿದ್ದಾರೆ. ಕೋಡಿ ನೀರು ಸರಾಗವಾಗಿ ಹರಿಯುವಂತೆ ಕಾಲುವೆ ಮಾಡಿಲ್ಲ ಅಂತ ಪಂಚಾಯಿತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ಎಲ್ಲ ನೀರು ಇದೇ ರೀತಿ ನಿದ್ದಿನ ಮಾಡಿಲ್ಲ. ಬೆಳ್ತಂಗ ನೀರು ಚಲ್ಲದ ಮನಿ ಬೀಳ್ತೈತಿ. ಇಲ್ಲೆಲ್ಲ ಒಳಗ್ ನೀರು ಹೋಗ್ತಾವ್ರು. ಯಾರು ನೋಡ್ಬೇಕ್ರಿ ಇದಕ್ಕೆ? ಇಲೆಕ್ಷನ್ ಬರ್ತಾರ, ಓಟ್ ಹಾಕ್ಯತಾವ್ರು, ಮನೆ ಮಕ್ಕ ಬಿಡ್ತಾವ್ರು, ಬೇಕಾದ ಮನಿ ಕಡಿಸ್ಕೊಂಡ್ ಆರಾಮ ಅದಾರ. ಇಲ್ಲಿ ಏನ್ ಹಾಳಾಗೈತೆ ಅಂತ ನೋಡೋರಿಲ್ಲ. ಪಂಚಾಯತ್ಗೆ ಬಂದ ಶಿಸ್ತು ಊಟ ಮಾಡಿ ಮಕ್ಕನ ಲೆಕ್ಕದ ಕಚಿ ಪಂಚಾಯತ್ಗೆ ಹಾಳ ಹೋಗೈತೆ. ಏನು ಮನಿ ಸರಿ ಇಲ್ಲ ಊರಾಗ. ಪ್ರತಿ ವರ್ಷ ಕೆರೆ ತುಂಬಿ ಕೋಡಿ ಬೀಳ್ತಿದ್ದಂತೆ ಇಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವೃದ್ಧರು, ಮಕ್ಕಳು, ಬೈಕ್ ಸವಾರರು ಸರ್ಕಸ್ ಮಾಡ್ತಾ ಇದೇ ನೀರಲ್ಲೇ ಸಂಚರಿಸೋ ಸ್ಥಿತಿ ಎದುರಾಗಿದೆ. ಆ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ. ನಾನು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿ ಇದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಇಲ್ಲಿರುವಂತ ಕೊಪ್ಪದ ಕೆರೆ ಕೋಡಿ ಬಿದ್ದು ಈಗ ಗ್ರಾಮಕ್ಕೆ ಕಳೆದ 8 ದಿನಗಳಿಂದ ನಿರಂತರವಾಗಿ ನೀರು ಹರಿತಾ ಇದೆ. ಹೀಗಾಗಿ ಇಲ್ಲಿರುವಂತ 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಹೀಗಾಗಿ ರಾತ್ರಿ ಇಡೀ ನಿದ್ದೆಯನ್ನ ಬಿಟ್ಟು ಜನರು ನೀರನ್ನ ಹೊರಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ, ಜೊತೆಗೆ ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು. ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ನಿದ್ದೆಯನ್ನ ಬಿಟ್ಟು ಜನರು ನೀರನ್ನ ಹೊರಗಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಲ್ಲೇ ನಿಂತು ಹಾಳಾದ ತರಕಾರಿ ಬೆಳೆಗಳು. ದಾವಣಗೆರೆ ಜಿಲ್ಲೆಯಲ್ಲೂ 2 ದಿನದಿಂದ ಭಾರೀ ಮಳೆಯಾಗ್ತಿದೆ. ದಾವಣಗೆರೆ, ಹೊನ್ನಾಳಿ, ಹುಲಿಕಟ್ಟೆ, ಮಂಡಲೂರು ಭಾಗದಲ್ಲಿ ಭಾರೀ ಮಳೆಗೆ ಹಳ್ಳಗಳು ಭೋರ್ಗರೀತಿದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಹುಲಿಕಟ್ಟೆ ಗ್ರಾಮದಲ್ಲಿ ಅವರೇ ಬೆಳೆ ಕೊಳೆತು ಹೋಗೋ ಆತಂಕ ಎದುರಾಗಿದೆ. ಚಿತ್ರದುರ್ಗ ಮತ್ತು ದಾವಣಗೆರೆ ಪಕ್ಕದಲ್ಲಿ ನಡುವೆ ಬರ್ತಕ್ಕಂಥ ಏನು ಹುಲಿಕಟ್ಟೆ ಮತ್ತು ಏನು ಇರ್ತಕ್ಕಂಥ ಇಲ್ಲಿ ಮಂಡ್ಲೂರು ಸೇರಿದಂತೆ ಈ ಭಾಗದ ಬಹುತೇಕ ಕಡೆ ತರಕಾರಿಯನ್ನು ಬೆಳ್ತಕ್ಕಂಥದ್ದು. ಈಗ ನೋಡ್ತಾ ಇರ್ಬೋದು ನೀವು, ಏನು ನೀರ್ತಡಿ ಒಂದು ಏನು ಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಅವರೇ ಕಾಯಿ ಅವರೇ ಇಡೀ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇಡೀ ಈ ಜಮೀನಿನಲ್ಲಿ ಈಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಸಂಪೂರ್ಣವಾಗಿ ಇಡೀ ಅದರಲ್ಲಿ ಅಡಿಕೆ ಕೂಡ ಹಾಕಿರ್ತಕ್ಕಂಥದ್ದು, ಇಡೀ ಅದರಲ್ಲಿ ನೀರು ತುಂಬಿಕೊಂಡಿರ್ತಕ್ಕಂಥದ್ದು. ಚಾರ್ಮಾಡಿಯಲ್ಲಿ ಧುಮ್ಮಿಕ್ಕುತ್ತಿದೆ ಜಲರಾಶಿ. ಮಲೆನಾಡು ಚಿಕ್ಕಮಗಳೂರಿನಲ್ಲೂ ನಿನ್ನೆಯಿಂದ ಮತ್ತೆ ಮಳೆ ಆರ್ಭಟ ಶುರುವಾಗಿದೆ. ಅದರಲ್ಲೂ ಶೃಂಗೇರಿ, ಕೊಪ್ಪ, ಮೂಡಿಗೆರೆ ಭಾಗದಲ್ಲಿ ಭಾರೀ ಮಳೆಯಾಗ್ತಿದ್ದು ಚಾರ್ಮಾಡಿ ಘಾಟ್ನಲ್ಲಿ ನೀರು ಧುಮ್ಮಿಕ್ಕುತ್ತಿದೆ. ಗುಡ್ಡ ಕುಸಿಯೋ ಭಯದಲ್ಲೇ ವಾಹನ ಸವಾರರು ಸಾಕ್ತಿದ್ದಾರೆ. ಮೂಡಿಗೆರೆ ತಾಲೂಕಿನ ಮಾಳಿಗನಾಡು ಗ್ರಾಮದಲ್ಲಿ ಸಿಡಿಲು ಬಡಿದು ಸೀತು ಎಂಬುವರ ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದ ಅಡವಿ ಹುಲಬಾಳದಲ್ಲಿ ರಾತ್ರಿ ಮಳೆಗೆ ಸೇತುವೆಯೇ ಕೊಚ್ಚಿ ಹೋಗಿದೆ. ರೋಣಿಹಾಳ ಹಳ್ಳದ ಅಬ್ಬರಕ್ಕೆ 2ನೇ ಬಾರಿ ಸೇತುವೆ ಕೊಚ್ಚಿ ಹೋಗಿದ್ದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ವಿಜಯಪುರ ತಾಲೂಕಿನ ಲೋಗಾವಿ ಗ್ರಾಮದಲ್ಲಿ ದ್ರಾಕ್ಷಿ ತೋಟಗಳ ಕಂಬಗಳು ನೆಲಕ್ಕುರುಳಿದು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಹಲವು ದಿನಗಳ ವಿರಾಮದ ಬಳಿಕ ಮತ್ತೆ ಅಬ್ಬರ ಆರಂಭಿಸಿರೋ ಮಳೆರಾಯ ಕೆರೆ ಕಟ್ಟೆಗಳನ್ನು ತುಂಬಿಸಿ ರೈತರಿಗೆ ಖುಷಿ ತಂದಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.